ನಿಮ್ಮ ಆದ್ಯಂತದ ಡೈಲಿ ರೂಟೀನ್ ಶೇರ್ ಮಾಡಿ. ಇಡೀ ದಿನ ಏನೆಲ್ಲ ಮಾಡ್ತಾಳೆ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಮಮ್ಮಿ ಇವತ್ತೇನ್ ಸ್ಪೆಷಲ್? ಚೆನ್ನಾಗಿದೆ ಶೌರನ್, ಸೂಪರ್. ಹಾಗೆ ಅವಳ ಹೇರ್ ಸೀಕ್ರೆಟ್ ಏನು, ಕೆಲವೊಂದು ಟಿಪ್ಸ್ ಎಲ್ಲ ಕೊಡ್ತೀನಿ. ಲಾಸ್ಟ್ ವರ್ಗು ಈ ವಿಡಿಯೋನ ನೋಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ತುಂಬಾ ಜನರು ಕೇಳ್ತಾ ಇದ್ರು ನಿಮ್ಮ ಆದ್ಯಂತದ ಡೈಲಿ ರೂಟೀನ್ ಶೇರ್ ಮಾಡಿ, ದಿನವಿಡೀ ಅವಳು ಏನೆಲ್ಲ ಮಾಡ್ತಾಳೆ, ಮತ್ತೆ ಅವಳು ವೆಯ್ಟ್ ಎಷ್ಟಿದ್ದಾಳೆ, ಏನೆಲ್ಲ ಆಕ್ಟಿವಿಟೀಸ್ ಮಾಡ್ತಾಳೆ, ಏನೇನು ತಿಂತಾಳೆ, ಸೊ ಅದೆಲ್ಲದು ವ್ಲಾಗ್ ಮಾಡಿ ಅಂತ. ಹಾಗೆ ಅವಳ ಹೇರ್ ಸೀಕ್ರೆಟ್ ಏನು, ಏನು ಯೂಸ್ ಮಾಡ್ತೀರಾ ಅವಳಿಗೆ ಹೇರ್ ಗ್ರೋತ್ ಆಗ್ಲಿಕ್ಕೆ, ಸೊ ಈ ತರ ಸಿಕ್ಕಾಪಟ್ಟೆ ಕಾಮೆಂಟ್ಸ್ಗಳು ನನಗೆ ಬರ್ತಾನೆ ಇರುತ್ತೆ ಪ್ರತಿನಿತ್ಯನೂ. ಹಾಗಾಗಿ ಅವಳು ಇಡೀ ದಿನ ಏನೆಲ್ಲ ಮಾಡ್ತಾಳೆ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತು ಏನ್ ನಡೆಯುತ್ತೋ ಅದನ್ನ ಶೇರ್ ಮಾಡೋಣ ಅಂತ. ಪ್ರತಿ ದಿವಸ ಸ್ವಲ್ಪ ಸ್ವಲ್ಪ ಚೇಂಜಸ್ ಕೂಡ ಆಗತ್ತೆ, ಹೇಳಕ್ ಬರಲ್ಲ, ಅವಳ ಮೂಡ್ ಮೇಲೆ ಡಿಪೆಂಡ್ ಅದು. ಸೊ ಇವಾಗ ಬೆಳಗ್ಗೆ ಎದ್ದಾಗ್ಲಿಂದ ಏನೆಲ್ಲ ಇರತ್ತೆ ಅಂತ ಶೇರ್ ಮಾಡ್ತೀನಿ. ಹಾಗೆ ಕೆಲವೊಂದು ಟಿಪ್ಸ್ ಎಲ್ಲ ಕೊಡ್ತೀನಿ. ಲಾಸ್ಟ್ ವರ್ಗು ಈ ವಿಡಿಯೋನ ನೋಡಿ. ಇನ್ನೊಂದೇನ್ ಗೊತ್ತಾ, ಮಕ್ಳಿರುವಂತಹ ತಾಯಂದ್ರು ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ಳುವಂತಹ ಮುಖಾಂತರ ಏನಾಗುತ್ತೆ ಅಂದ್ರೆ, ಸೊ ನಾವ್ ಏನೆಲ್ಲ ಫಾಲೋ ಮಾಡ್ತೀವಿ ಅಂದ್ರೆ ಕೆಲವೊಂದು ಟಿಪ್ಸ್ ಆಗಿರ್ಬೋದು, ಐಡಿಯಾಸ್ ಆಗಿರ್ಬೋದು, ಅದು ಗೊತ್ತಾಗುತ್ತೆ. ಇನ್ ಕೆಲವು ತಾಯಂದ್ರು ನನಗೆ ಕಮೆಂಟ್ಸ್ ಮಾಡಿ ಹೇಳ್ತಿರ್ತಾರೆ, ಇದನ್ನ ಮಾಡಿಸ್ಬೋದು, ಈ ತರ ನಾನು ನನ್ನ ಮಗುಗ್ ಮಾಡ್ತೀನಿ, ನಿಮ್ಮ ಮಗುಗೂ ಮಾಡಿ ಅಂತ. ಸೊ ಇದರಿಂದ ಒಬ್ರು ಕಲಿತೀವಿ, ತಾಯಂದ್ರೆ ಇರ್ತೀವಲ್ವ. ಸೊ ನಾವು ಈ ಥರನೂ ಮಾಡ್ಬೋದು, ಮಕ್ಕಳನ್ನ ಈ ಥರನೂ ಕೂಡ ನೋಡ್ಕೊಳ್ಬೋದು, ಇದೆಲ್ಲ ಕೊಡ್ಬೋದು ತಿನ್ಲಿಕ್ಕೆ, ಸೊ ಈ ಥರ ಓದಿಸ್ಬಹುದು, ಇದೆಲ್ಲ ಕೆಲವೊಂದು ಟಿಪ್ಸ್ ಗೊತ್ತಾಗತ್ತಲ್ವ ಒಬ್ರಿಂದ ಒಬ್ರಿಗೆ. ಹಾಗಾಗಿ ಇದು ಹೆಲ್ಪ್ ಆಗಬೇಕು ಎಲ್ಲ ತಾಯಂದ್ರಿಗೂ ಅನ್ನೋದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇದ್ರ ಕೆಳಗಡೆ ಸಾಕಷ್ಟು ಜನರು ಕಾಮೆಂಟ್ಸ್ ಮಾಡ್ತಾರಲ್ವಾ ತಾಯಂದ್ರು, ಅದು ಬೇರೆಯವ್ರು ನೋಡಿದಾಗ ಅವ್ರಿಗೂ ಹೆಲ್ಪ್ ಆಗತ್ತೆ. ಈ ರೀತಿ ಒಬ್ರಿಂದ ಒಬ್ರಿಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಆ ಉದ್ದೇಶಕ್ಕೋಸ್ಕರ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಚಿನಿಮಾಗೆ ಸ್ಕೂಲ್ ಇಲ್ಲ ಅಲ್ವಾ, ಅದಕ್ಕಾಗಿ ಸ್ವಲ್ಪ ಲೇಟಾಗಿ ಎದ್ದೊಳ್ತಾಳೆ. ಈಗ ಟೈಮ್ ಬಂದ್ಬಿಟ್ಟು 8 o'clock ಆಗಿದೆ. ನಮ್ಮ ದೀರು ನನ್ನ ಜೊತೆಗೆ ಎದ್ದಿರ್ತಾನೆ, ಇವರಿಬ್ರು ಎದ್ದು ಆಟ ಆಡ್ತಿರ್ತಾರೆ. ನಾನು ಅಷ್ಟರಲ್ಲಿ ಬೆಳಗ್ಗೆ ತಿಂಡಿ ಮಾಡಿಬಿಡ್ತೀನಿ. ಫ್ರೆಂಡ್ಸ್, ಇನ್ನ ತುಂಬಾ ಜನರು ಕಮೆಂಟ್ಸ್ ಮಾಡ್ತಾ ಇದ್ರು, ನಿಮ್ ದೀರುಗೆ ವಾಕರ್ ಯೂಸ್ ಮಾಡ್ತಾ ಇದ್ದೀರಲ್ವಾ, ಸೊ ಇದರಲ್ಲಿ ಬಿಡೋದ್ರಿಂದ ಮಕ್ಕಳಿಗೆ ಕಾಲ್ ಬರೋದಿಲ್ಲ, ಮಕ್ಕಳು ಅದಕ್ಕೇನೆ ಅಡಿಕ್ಟ್ ಆಗ್ಬಿಡ್ತಾರೆ ಅಂತ ಹೇಳಿ ಸಾಕಷ್ಟು ಜನರು ನನಗೆ ತಾಯಂದ್ರು ಕಾಮೆಂಟ್ಸ್ ಮಾಡಿ ಹೇಳ್ತಾ ಇದ್ರು. ಈಗ ಏನಾಗತ್ತೆ ಗೊತ್ತಾ, ದಿನವಿಡೀ ನಾವು ನಮ್ಮ ಕೆಲಸಗಳೆಲ್ಲ ಆಗತ್ತೆ ಅಂತ ಹೇಳ್ಬಿಟ್ಟು ಮಗುನ ಅದ್ರಲ್ಲಿ ಕೂರಿಸ್ಬಿಟ್ಟು ಆರಾಮ್ಸೆ ಆಟ ಆಡ್ತಾ ಇದ್ದಾನಲ್ವಾ, ಖುಷಿಯಾಗಿದ್ದಾನಲ್ವಾ ಅಂತ ಹೇಳಿ ಬಿಟ್ಬಿಟ್ರೆ ಅದು ನಮ್ಮ ತಪ್ಪಾಗತ್ತೆ. ಯಾಕೆಂದ್ರೆ ಅದ್ರಲ್ಲಿ ಬಿಟ್ಬಿಟ್ರೆ ಏನಾಗತ್ತೆ ಗೊತ್ತಾ, ಅವ್ರು ನಡಿಬೇಕನ್ನೋ ಕಾನ್ಫಿಡೆನ್ಸೇ ಬರೋದಿಲ್ಲ. ಯಾಕೆ ಅಂದ್ರೆ ಒಂದು ಅರ್ಧ ಗಂಟೆ ಅಷ್ಟೇ ಕೊಡಬೇಕು, ಅಂದ್ರೆ ಅವ್ರು ನಿಂತ್ಕೊಳಕ್ಕಾಗತ್ತೆ, ನಾನು ಒಂದು ಹೆಜ್ಜೆ ಹಾಕಕ್ಕಾಗತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಬರಬೇಕು ಅನ್ನೋದಕ್ಕೋಸ್ಕರ ನಾವು ವಾಕರ್ನ ತಗೊಂಡ್ವಿ ದೀರುಗೆ. ಫ್ರೆಂಡ್ಸ್, ನೀವು ಹಾಕಿರೋ ಕಮೆಂಟ್ನಿಂದ ನನಗೂ ಸ್ವಲ್ಪ ಭಯ ಆಗಿ ನಾನು ಹೋಗಿ ಡಾಕ್ಟರ್ನ ಕೇಳಿದೆ, ಈ ಥರ ಮಗುನ ವಾಕರ್ನಲ್ಲಿ ಬಿಡೋದ್ರಿಂದ ಕಾಲು ಬರೋದು ಡಿಲೇ ಆಗತ್ತೆ ಅಂತ. ಸೊ ಡಾಕ್ಟರ್ ಇದ್ದು ಮಕ್ಕಳನ್ನ ತುಂಬ ಹೊತ್ತು ವಾಕರಲ್ಲೇ ಬಿಡಬಾರ್ದು ಅಂತ ಹೇಳಿದ್ರು. ನಾವು ಹೇಳಬೇಕು ಅಂದರೆ ದಿನಾಲೂ ಒಂದು ಅರ್ಧ ಗಂಟೆ ಅಷ್ಟೇ ಕೊಡ್ತೀವಿ ಅಂತ ಹೇಳಿದಾಗ, ಹಾಗಿದ್ರೆ ಏನೂ ತೊಂದರೆ ಇಲ್ಲ. ಈಗ ನಿಮ್ಮ ಚಿನಿಮಗೆ ನೋಡಿ ಎಷ್ಟು ಬೇಗ ಕಾಲು ಬಂತು, ದೀರುಗೆ ಸ್ವಲ್ಪ ಲೇಟ್ ಆಗಿರ್ಬೋದು ಅಷ್ಟೇ. ಎಲ್ಲ ಮಕ್ಕಳಿಗೂ ಸೇಮ್ ಇರಬೇಕಂತ ಏನೂ ಇಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತೆ, ನೀವೇನು ತಲೆ ಕೆಡಿಸ್ಕೊಬಿಡಿ ಅಂತ ಹೇಳಿದ್ರು. ಜಡೆ ಹಾಕೋ, ಜಡೆ ಎಲ್ಲ ಬಿಚ್ಚೋಗ್ಬಿಟ್ಟಿದೆ ನೋಡಿ, ದೀರು ಹೇಳ್ತಿರೋದು ಇಟ್ಕೊಂಡು. ಫ್ರೆಂಡ್ಸ್, ನೀವು ಕೂಡ ಈ ವಾಕರ್ನ ಏನಾದರೂ ತಗೊಳ್ಬೇಕು ನಿಮ್ಮ ಬೇಬಿಗೆ ಅಂದ್ಕೊಂಡ್ರೆ, ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಅಮೆಝಾನಲ್ಲಿ ಕೂಡ ಸಿಗುತ್ತೆ, ಹಾಗೆ ಲವ್ ಲ್ಯಾಪ್ ಅವರ ವೆಬ್ಸೈಟ್ನಲ್ಲಿ ಕೂಡ ಸಿಗುತ್ತೆ. ಸೊ ಇನ್ನು ತುಂಬ ಜನರು ಹೇಳ್ತಾ ಇರ್ತಾರೆ, ಇದನ್ನ ತುಂಬ ಸಲ ಆಯ್ತಲ್ವ ನೀವು ಹೇಳೋಕ್ಕೆ ಅಂತ. ಆ ವಾಕರ್ ಯಾವಾಗ ಕಾಣಿಸಿರುತ್ತೆ ಅವಾಗ ಸುಮಾರು ಜನರು ಕಾಮೆಂಟ್ಸ್ ಮಾಡಿರ್ತಾರೆ, ಅದಕ್ಕೆ ಒಂದ್ಸಲ ಕ್ಲಿಯರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವ್ಲಾಗ್ನಲ್ಲಿ ಕೂಡ ಹೇಳಿದೆ. ಇನ್ನು ಬೆಳಗ್ಗೆ ಟೈಮ್ನಲ್ಲಿ ದೀರು ಜೊತೆ ಸ್ವಲ್ಪ ಆಟ ಆಡಿದ್ಮೇಲೆ ಈಗ ಬ್ರಷ್ ಮಾಡ್ತಾ ಇದ್ದಾಳೆ. ಇತ್ತೀಚೆಗೆ ನಾನು ಅವಳಿಗೆ ಹೇಳ್ಕೊಡ್ತಾ ಇದ್ದೀನಿ, ಅವಳೇ ಸ್ವಂತವಾಗಿ ಬ್ರಷ್ ಮಾಡ್ಕೊಳ್ಳಿಕ್ಕೆ, ಫೇಸ್ ವಾಶ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಲಿಸ್ಕೊಟ್ರೆ ಮಕ್ಕಳಿಗೆ ಮುಂದೆ ಅವ್ರಿಗೆ ಅದು ಎಲ್ಲ ಈಸಿ ಆಗುತ್ತೆ, ನಮ್ಮ ಮೇಲೆ ಡಿಪೆಂಡ್ ಆಗೋದಿಲ್ಲ. ಮತ್ತು ಸ್ಕೂಲಿತ್ತು ಅಂದರೆ ದೀರು ಜೊತೆ ಬೆಳಗ್ಗೆ ಹೊತ್ತೇನು ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋದಿಲ್ಲ. ಫಸ್ಟ್ ಹೋಗಿ ರೆಡಿ ಆಗಿಬಿಟ್ಟು ಆಮೇಲೆ ಆಟ ಆಡ್ತಾಳೆ.
ಅವಳು ಬ್ರಷ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಬಂದಮೇಲೆ ದಿನಾಲೂ ಅವಳಿಗೆ ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ. ಅಂದರೆ ನಾವೆಲ್ಲ ಆವಾಗ ಬಿಸಿನೀರು ಕುಡಿತಾ ಇದ್ವಿ ನಾನು ರಾಜು. ಸೊ ಅದನ್ನು ನೋಡಿ ಅದು ಮೊದಲಿಂದನೂ ಅವಳಿಗೂ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅದಕ್ಕಾಗಿ ಬೆಳಗ್ಗೆನೇ ನೀರು ಕಾಯಿಸ್ಬಿಟ್ಟು ಅವಳ ವಾಟರ್ ಬಾಟ್ಲಲ್ಲೇ ಹಾಕಿಟ್ಟಿರ್ತೀನಿ. ಮಕ್ಕಳು ನೀರು ಕೂಡ ಅಷ್ಟೇ ಚೆನ್ನಾಗಿ ಕುಡಿಬೇಕು. ಅದನ್ನು ನಾವು ಗಮನಿಸ್ಬೇಕು, ಎಷ್ಟು ನೀರು ಕುಡಿತಾ ಇದ್ದಾರೆ ದಿನಕ್ಕೆ, ಕುಡಿತಾ ಇದ್ದಾರಾ ಇಲ್ವಾ. ಸೊ ಅದನ್ನು ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ಇನ್ನೇನು ಒಂದು ಕಡೆ ತಿಂಡಿ ರೆಡಿ ಆಗ್ತಾ ಇದೆ. ಅಷ್ಟರಲ್ಲಿ ಇವರು ಸ್ವಲ್ಪ ಡ್ರಾಯಿಂಗ್ ಮಾಡಬೇಕು ಅಂಥೇಳಿ ಬುಕ್ಕೆಲ್ಲ ತೊಗೊಂಬಂದುಬಿಟ್ಟಿದ್ದಾರೆ ಇಬ್ಬರು ಸೇರಿಕೊಂಡು. ಸೊ ಅದಕ್ಕೆ ಸ್ವಲ್ಪ ಡ್ರಾಯಿಂಗ್ ಮಾಡಿಸ್ತಾ ಇದ್ದೀನಿ. ಇನ್ನು ಚಿನಿಮಾ ಏನೆಲ್ಲ ಮಾಡ್ತಾಳಲ್ವ ಅದೆಲ್ಲ ಧೀರು ಕೂಡ ಮಾಡಲೇಬೇಕು. ನೋಡಿ ಅವಳು ನೋಡೋದು ಮತ್ತು ಅವಳು ಡ್ರಾಯಿಂಗ್ ಮಾಡೋದು. ಅದೇ ಹೇಳ್ತಾರಲ್ವ, ಮೊದಲನೇ ಮಗುಗಷ್ಟೇ ನಾವು ಟೈಮ್ ಕೊಟ್ಟು ಅದು ಹೇಳ್ಕೊಡೋದು ಇದು ಹೇಳ್ಕೊಡೋದು ಮಾಡೋದು. ಬಟ್ ಎರಡನೇ ಮಕ್ಕಳು ಇರ್ತಾರಲ್ವ, ತುಂಬ ಕಿಲಾಡಿ ಇರ್ತವೆ ಅವು. ಅಕ್ಕನ ನೋಡಿ ಅಥವಾ ಅಣ್ಣನ ನೋಡಿ ಕಲ್ತ್ಬಿಡ್ತವೆ. ಇನ್ನು ಅದಾದಮೇಲೆ ದಿನಾಲೂ ಚಿನಿಮಾ ಧೀರುನ ಈ ರೀತಿ ನಡೆಸ್ತಾಳೆ. ಕೈ ಹಿಡ್ಕೊಂಡು ಸ್ವಲ್ಪ ಹೊತ್ತು ನಡೆಸ್ತಾಳೆ. ಅದಾದಮೇಲೆ ಕೈ ಬಿಟ್ಟು ಬಾ ನೀನೇ ಬಾ ಅಂತ ಹೇಳಿ ಕರಿತಾಳೆ. ಧೀರು ಇವಾಗ ಒಂದೊಂದೇ ಹೆಜ್ಜೆ ಹಾಕ್ಕೊಳ್ತಾ ಮುಂದೆ ಹೋಗ್ತಾ ಇದ್ದಾನೆ. ಈ ಥರ ಅವರು ಒಂದು ನಿಮಿಷನೂ ಖಾಲಿ ಇರೋದೇ ಇಲ್ಲ. ಏನೋ ಒಂದು ಮಾಡ್ತಾನೆ ಇರ್ತಾರೆ. ಡ್ರಾಯಿಂಗ್ ಮಾಡೋದು, ಆಟ ಆಡೋದು, ಕೆಲವೊಂದು ಸಲ ಕಿಚನ್ ಐಟಮ್ಸ್ ಎಲ್ಲ ತೊಗೊಂಡು ಬಂದು ಇಟ್ಕೊಂಡು ಅಡುಗೆ ಮಾಡ್ತೀವಿ ಅಂತ ಆಟ ಆಡೋದು. ಮತ್ತು ಅದು ಬೋರ್ ಆಯಿತಾ ಆಫೀಸಲ್ಲಿ ಹೋಗಿ ಎಲ್ಲರನ್ನ ಮಾತಾಡ್ಸ್ಕೊಂಬರೋದು. ಈ ಥರ ಚಿನಿಮಾ ಏನೋ ಒಂದು ಮಾಡ್ತಿರ್ತಾಳೆ. ಇನ್ನು ಅದನ್ನೆಲ್ಲ ನೋಡಿಬಿಟ್ಟು ಧೀರು ಕೂಡ ಫಾಲೋ ಮಾಡ್ತಾನೆ. ನಾವು ಅಂದ್ಕೊಂಡಿರ್ತೀವಿ ಮಕ್ಳು ಯಾವಾಗ ನಡೀತಾರಪ್ಪ, ಇನ್ನೂ ಯಾವಾಗ ನಡೀತಾರೆ ಅಂತ. ಸಡನ್ನಾಗಿ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಮಗಂತೂ ಸರ್ಪ್ರೈಸ್ ಆಗಿಬಿಡತ್ತೆ ಅದು ನೋಡೋದೆ. ಇವಾಗ ಅವನು ಒಂದು 20 ಹೆಜ್ಜೆ ಹಾಕ್ತಾನೆ. ಚಿನ್ನಿವಾಗಂತೂ ತುಂಬಾ ಖುಷಿ ಅವ್ನು ನಡೆದ್ರೆ. ಅಂದರೆ ಅವಳು ಏನೋ ಪ್ರಾಮಿಸ್ ಮಾಡಿದ್ದಾಳೆ, ನೀ ಚೆನ್ನಾಗಿ ನಡಿ, ಇಲ್ಲಿ ಒಂದು ಅಂಗಡಿ ಇದೆ ಕರ್ಕೊಂಡು ಹೋಗ್ತೀನಿ ಅಂತ. ಏನೋ ಚಿನಿಮಾ ವೆಯ್ಟ್ ಎಷ್ಟಿದ್ದಾಳೆ ಅಂತ ಕೇಳ್ತಾ ಇದ್ರಲ್ವಾ, ನೋಡೋಣ ಬನ್ನಿ. ಕುತ್ಕೋ. ಇನ್ನು ಈಗ ಅವಳು 14.4 ಇದ್ದಾಳೆ. ಅಂದರೆ 14.5 kg ಅಂದ್ಕೊಳ್ಳಿ. ಜೊತೆಗೆ ಇವನು ಕೂಡ ಚೆಕ್ ಮಾಡ್ಕೋಬೇಕು. ಅವಾಗವಾಗ ನಾನು ವೆಯ್ಟ್ ಚೆಕ್ ಮಾಡ್ತಾ ಇರ್ತೀನಿ. ಅದಕ್ಕಾಗಿ ಇದನ್ನು ನಮ್ಮ ಬೆಡ್ರೂಮ್ನಲ್ಲೇ ಇಟ್ಕೊಂಡಿದ್ದೀವಿ. ಅಂದರೆ ನಮಗೆ ಕಾಣಿಸಿದ್ರೆ ಅಟ್ಲೀಸ್ಟ್ ನೋಡಿದಾಗೆಲ್ಲ ಚೆಕ್ ಮಾಡ್ಕೊಳ್ತೀವಿ ಅಂತ. ಇನ್ನು ಇವಾಗ ಚಿನ್ನಿಮಗೆ ಸ್ನಾನ ಮಾಡಿಸ್ತಾ ಇದ್ದೀನಿ. ಒಂದು ಕಡೆ ತಿಂಡಿ ಕೂಡ ರೆಡಿ ಆಯಿತು. ಸ್ನಾನ ಮಾಡ್ಕೊಳ್ಳೋಕೆ ಇನ್ನೂ ಬರಲ್ಲ ಪಾಪ ಅವಳಿಗೆ. ನಿನ್ನೆ ತಲೆಗೆ ಎಣ್ಣೆ ಹಚ್ಚಿದ್ದೆ, ಹಾಗಾಗಿ ಇವತ್ತು ಹೇರ್ ವಾಶ್ ಮಾಡಿದೆ. ಮಕ್ಕಳಿಗೆ ಎಣ್ಣೆ ತಂಪು ಅಂತ ಹೇಳಿಬಿಟ್ಟು ದಿನಾಲೂ ತಲೆಗೆ ಎಣ್ಣೆ ಹಾಕ್ಬಿಟ್ಟು ಜಾಸ್ತಿ ಸುರಿಯೋ ಹಂಗೆ ಎಣ್ಣೆ ಹಾಕಬಾರ್ದು. ಮತ್ತು ಎಣ್ಣೆ ಹಾಕಿದ್ಮೇಲೆ 2ರಿಂದ 3 ದಿವಸ ಹಾಗೆ ಕೂಡ ಬಿಡಬಾರ್ದು. ಇವತ್ತು ಎಣ್ಣೆ ಹಾಕಿದ್ದೀವಿ ಅಂದ್ಕೊಳ್ಳಿ, ನಾಳೆ ಹೇರ್ ವಾಶ್ ಮಾಡಿಬಿಡಬೇಕು. ವಾರದಲ್ಲಿ 2 ಸಲ ಅವಳಿಗೆ ತಲೆಗೆ ಎಣ್ಣೆ ಹಚ್ತೀನಿ. ಅದಾದಮೇಲೆ ಸ್ಕಿನ್ ಕೇರ್ ಅನ್ನೋದು ದೊಡ್ಡವ್ರಿಗೆ ಅಲ್ಲ, ಮಕ್ಕಳಿಗೂ ಕೂಡ ಅಷ್ಟೇ ತುಂಬ ಇಂಪಾರ್ಟೆಂಟ್. ಫಸ್ಟು ಬಾಡಿಗೆಲ್ಲ ಲೋಷನ್ ಹಚ್ತೀನಿ, ಫೇಸ್ಗೆ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತೀನಿ, ಮತ್ತು ಫೇಸ್ಗೆ ಕೈಕಾಲುಗಳಿಗೆ ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ತೀನಿ. ಇನ್ನು ಫೈನಲ್ ಆಗಿ ಲಿಪ್ ಬಾಮ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಇವತ್ತು ಇವಳಿಗೆ ಯೂಸ್ ಮಾಡಿರೋಂತಹ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ಸ್ಗಳು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ನು ಸಾಯಂಕಾಲ ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಫೇಸ್ಗಷ್ಟೇ ಕ್ರೀಮ್ನ ಅಪ್ಲೈ ಮಾಡ್ತೀನಿ. ಮಮ್ಮಿ ಇವತ್ತೇನ್ ಸ್ಪೆಷಲ್? ಇವತ್ತಾ ಮಿಲೆಟ್ಸ್ ಇಡ್ಲಿ ಮತ್ತು ಆ್ಯಪಲ್. ಓಕೆ, ಚಿನ್ನಮ್ಮ ಏನೇನಿದೆ ಚಿನ್ನಮ್ಮ? ಇಡ್ಲಿ, ಚಟ್ನಿ, ಆಪಲ್. ತಿನ್ನು. ಇನ್ನು ಅವಳು ಚಿಕ್ಕವಳಿರಬೇಕಾದ್ರೆ ಆಂಟಿ ಅವಾಗವಾಗ ತಿಂಡಿ ತಿನ್ನಿಸ್ತಾ ಇದ್ರಲ್ವ. ಈಗ ಅದು ಕಂಪ್ಲೀಟಾಗಿ ಅಭ್ಯಾಸ ಆಗೋಗ್ಬಿಟ್ಟಿದೆ, ಅವರೇ ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು. ಅವರಿದ್ದಾಗಷ್ಟೇ ಹಾಗೆ ಮಾಡ್ತಾಳೆ, ನೀವು ತಿನ್ನಿಸಿ ಅಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ ಅಂದಾಗ ಅವಳೇ ಸುಮ್ಮನೆ ತಿಂತಾಳೆ. ಮಮ್ಮಿ ನಂಗೆ ಏನಾದರೂ ಕೊಡ್ತೀಯಾ? ಏನಾದರೂ ಏನು? ಏನಕ್ಕೆ ಏನಾದರೂ? ಡೇಟ್ಸ್ ತಗೋ, ಬೌಲ್ ತಗೋ, ಅಲ್ಲಿ ಬೌಲ್ ತಗೋ. ಎಲ್ಲೆಲ್ಲಿ ಏನೇನು ಇಟ್ಟಿರ್ತೀನಿ ಎಲ್ಲ ಗೊತ್ತು ನಿಮಗೆ. ಬೌಲ್ ತಗೋಬೋದು. ಇನ್ನು 9 o'clock ತಿಂಡಿ ತಿಂದಿದ್ದಾಳೆ. ಈಗ 11:10 ಆಗಿದೆ ಟೈಮು. ಅಂದರೆ ಅವಳಿಗೆ ನೆನಪಾದಾಗೆಲ್ಲ ಏನಾದರೂ ಒಂದು ತಿಂತಾ ಇರಬೇಕು. ಸೊ ನಾನೇನು ಅಭ್ಯಾಸ ಮಾಡಿದ್ದೀನಿ, ತಿಂಡಿ ಆದ ತಕ್ಷಣ ಸ್ವಲ್ಪ ಡ್ರೈ ಫ್ರೂಟ್ಸು, ನಟ್ಸು ಏನಾದರೂ ಕೊಡ್ತೀನಿ. ನಾನು ಅವಳ ಸ್ಕೂಲ್ ಸ್ನ್ಯಾಕ್ ಬಾಕ್ಸಿಗೂ ಕೂಡ ಅದೇ ರೀತಿಯಾಗಿ ಹಾಕಿ ಕಳಿಸಿರ್ತೀನಿ. ಇನ್ನು ನನಗೆ ಸುಮಾರು ಜನರು ಕೇಳೋದು ಒಂದೇ, ಚಿನಿಮಾ ಫೇಸ್ಗೆ ಏನು ಅಪ್ಲೈ ಮಾಡ್ತೀರಾ, ಹೇರ್ಗೆ ಏನು ಅಪ್ಲೈ ಮಾಡ್ತೀರಾ ಅಂತ.
ಅದಕ್ಕಿಂತ ಮೊದಲು ನಾವು ಏನೆಲ್ಲ ತಿಂತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅವಳಿಗೆ ಈ ರೀತಿ ದಿನಾಲೂ 1-2 ಡೇಟ್ಸ್ ನಟ್ಸ್ ಎಲ್ಲದು ಕೊಡೋದನ್ನು ಅಭ್ಯಾಸ ಮಾಡಿಸಿದ್ದೀನಿ. ಇದರಿಂದ ಡೇಟ್ಸಲ್ಲಿ ಒಳ್ಳೆ ಐರನ್ ಕಂಟೆಂಟ್ ಇರುತ್ತೆ, ಹೇರ್ ಗ್ರೋತ್ಗೆ ಒಳ್ಳೆಯದು, ಸ್ಕಿನ್ಗೆ ಬ್ರೈನ್ಗೆ ಒಳ್ಳೆಯದು. ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಕೊಡೋದ್ರಿಂದ ಮಕ್ಕಳು ವೆಯ್ಟ್ ಗೇನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಈ ಥರ ಎವ್ರಿ 1 hour ಅವಳು ಫ್ರೂಟ್ಸು ನಟ್ಸು ಅದು ಇದು ತಿಂತಾನೆ ಇರ್ತಾಳೆ. ನಾನು ಫ್ರೂಟ್ಸ್ ತಿನ್ನೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದಾದಮೇಲೆ 1 hour ಬಿಟ್ಟು ಫ್ರೂಟ್ಸ್ ಕೂಡ ತಿಂದಿದ್ದು. ಏನೋ ದೇರುಗೆ ಇವಾಗ ಸ್ವಲ್ಪ ಮೇಲೆ ಬಾಲ್ಕನಿಲಿ ಕರ್ಕೊಂಡು ಬಂದು ಊಟ ಮಾಡಿಸ್ತಾ ಇದ್ದೀನಿ. ಕೆಳಗಡೆ ಕೆಲಸದವ್ರು ಕೆಲಸ ಮಾಡ್ತಾಯಿದ್ರಲ್ವ, ಹಾಗಾಗಿ ಇಲ್ಲಿ ಬಂದು ಕುತ್ಕೊಂಡಿದ್ದೀವಿ. ಅವನಿಗೆ ಮೊಸರನ್ನ ಮತ್ತು ಒಂದು ಬಾಯ್ಲ್ಡ್ ಎಗ್ ತಿನ್ನಿಸ್ತಾ ಇದ್ದೀನಿ. ಇತ್ತೀಚೆಗೆ ಅವನಿಗೆ ಸ್ವಲ್ಪ ಮೊಸರನ್ನ ಜಾಸ್ತಿ ಇಷ್ಟ ಆಗುತ್ತೆ. ಚಿನಿಮಾಗೆ ಅಂದರೂ ಒಂದು ದಿವಸಕ್ಕೆ 3-4 ಸಲ ಜಡೆ ಹಾಕ್ಸ್ಕೊಳ್ತಾನೆ ಇರ್ತಾಳೆ. ಏಕೆಂದರೆ ದೀರು ಹಾಕ್ಕೊಂಡಂಗೆಲ್ಲ ಎಳೆದು ಅದನ್ನು ಲೂಸ್ ಮಾಡಿಬಿಟ್ಟಿರ್ತಾನೆ. ಫಸ್ಟ್ ಅವನಿಗೆ ಊಟ ಮಾಡಿಸ್ಬಿಡ್ತೀವಿ, ಅದಾದಮೇಲೆ ನಾವು ಊಟ ಮಾಡ್ತೀವಿ. ಇನ್ನು ಇವತ್ತು ಮಧ್ಯಾಹ್ನಕ್ಕೆ ಅನ್ನ, ಅದ್ರ ಜೊತೆಗೆ ಬದನೆಕಾಯಿ ಚಟ್ನಿ ಮಾಡಿದ್ದೀನಿ. ಅದು ಸ್ವಲ್ಪ ಖಾರ ಇರುತ್ತೆ ಅಂತ ಹೇಳ್ಬಿಟ್ಟು ಚಿನಿಮಾಗೋಸ್ಕರ ಅಂತ ಹೇಳಿ ಪಾಲಕ್ ರೈಸ್ ಮಾಡಿದ್ದೀನಿ. ಇವಳು ಸೊಪ್ಪು ತರಕಾರಿಗಳೆಲ್ಲ ಚೆನ್ನಾಗಿ ತಿಂತಾಳೆ. ಕ್ಯಾರೆಟು, ಸೌತೆಕಾಯಿ ಇದೆಲ್ಲ ಸ್ಯಾಲೆಡಲ್ಲಿ ಇರಲೇಬೇಕು. ಹಾಗೆ ಲೆಟ್ಯೂಸ್ ಕೂಡ ಇತ್ತೀಚೆಗೆ ತುಂಬಾ ಇಷ್ಟ ಆಗಿಬಿಟ್ಟಿದೆ ಅವಳಿಗೆ. ಅದಕ್ಕಾಗಿ ನಾವು ಯಾವಾಗ ಸ್ಯಾಲೆಡ್ ಮಾಡ್ಕೊಂಡಿರ್ತೀವಲ್ವ, ಸೊ ಅದರಲ್ಲೇ ಅವಳಿಗೂ ಕೂಡ ಸ್ವಲ್ಪ ತಿನ್ನಿಸ್ತೀವಿ. ಒಂದು 2 o'clock ಊಟ ಮಾಡಿಬಿಡ್ತಾಳೆ. ನಾನು ಸ್ವಲ್ಪ ಹೊತ್ತು ಮಲಗಿಸೋಣ ಅಂತ ಅವಳು ಕೆಲವೊಂದು ಸಲ ಮಲಗಿಬಿಟ್ರೆ 6 ಗಂಟೆ ಆದರೂ ಎದ್ದೊಳೋದಿಲ್ಲ. ಹಾಗಾಗಿ ಮಧ್ಯಾಹ್ನ ಮಲಗಿಸಲ್ಲ ಅವಳನ್ನು, ರಾತ್ರಿನೇ ಡೈರೆಕ್ಟಾಗಿ ಮಲಗ್ತಾಳೆ. ಫ್ರೆಂಡ್ಸ್, ಈ ರೂಮ್ಗೆ ಇದು ಹಾಕಿರ್ಲಿಲ್ಲ, ಕರ್ಟನ್ ಹಾಕಿರ್ಲಿಲ್ಲ. ಯಾಕೆಂದ್ರೆ ಅವರು ಹಾಕೋರು ಬಂದಿದ್ರಲ್ವಾ, ಈ ರೂಮ್ದು ಮಿಸ್ ಮಾಡಿಬಿಟ್ಟಿದ್ರು. ನಾವು ಹೇಳಿದ್ವಿ ಇಲ್ಲ, ಮಿಸ್ ಮಾಡಿರ್ಲಿಲ್ಲ. ನಾವೇನ್ ಅನ್ಕೊಂಡಿದ್ವಿ, ಹಳೆ ಕರ್ಟನ್ ಇದೆಲ್ಲ, ಹಳೆ ಕರ್ಟನ್ ಓಕೆ, ಅದು ಹಾಕಕ್ಕೆ ಹೇಳಿದ್ವಿ ಅಷ್ಟೇ. ಪೈಪ್ಗಳು ಹಾಕಕ್ಕೆ ಸ್ಟೀಲ್ ಪೈಪ್ ಹಾಕಕ್ಕೆ ಹೇಳಿದ್ವಿ. ಕರ್ಟನ್ಸ್ ಬೇಡ, ನಮ್ಮ ಹತ್ರ ವೈಟ್ ಕರ್ಟನ್ಸ್ ಇದೆ ನೆಟ್ಟೆಡ್, ಅದ್ ಹಾಕೋಣ ಅಂತ ಅನ್ಕೊಂಡ್ವಿ. ಬಟ್ ಅವರು ಅದನ್ನು ಮಿಸ್ ಮಾಡ್ಬಿಟ್ಟಿದ್ರು. ಮಿಸ್ ಮಾಡಿದ್ರು, ಅವ್ರು ಮರ್ತ್ ಬಂದ್ಬಿಟ್ಟಿದೀವಿ ಅಂತ. ಹೌದು, ಇವತ್ತು ಅದನ್ನ ಕೂಡ ಹಾಕ್ಸಿದ್ವಿ. ಅಳತೆ ತಗೊಂಡ್ ಹೋಗಿದ್ರು, ನಾವು ಅದಕ್ಕೆ ತಕ್ಕಂಗೆ ಮಾಡಿಸಿದ್ವಿ. ಈ ರೂಮ್ ಅಂತೂ ಫುಲ್ ಪಾಶ್ ಆಗಿ ಹೋಗ್ಬಿಟ್ಟಿದಲ್ಲ. ಫುಲ್ ಪಾಶ್. ಅದು ವೈಟ್ ಕರ್ಟನ್ಸ್ ಹಾಕಿದ್ರೆ ಲುಕ್ ಬೇರೆ ಚೇಂಜ್ ಆಗಿದೆ. ಹೌದು, ಇದೊಂದು ಚೆನ್ನಾಗಿ ಕಲ್ತಿದೀವಿ ನೋಡು. ಆ ಮನೇಲಿದ್ದಾಗ ನಾವೆಲ್ಲ ಡಾರ್ಕ್ ಚೂಸ್ ಮಾಡ್ತಾ ಇದ್ವಿ, ಗಲೀಜಾದ್ರೂ ಕಾಣಲ್ಲ ಅಂತ. ಬಟ್ ಗಲೀಜಾದ್ರೆ ಬ್ಲಾಕ್ ಕರ್ಟನ್ಸ್ ಜಾಸ್ತಿ ಕಾಣುತ್ತೆ, ಕಲೆ ಆದ್ರೆ ಅದು ಕಾಣಲ್ಲ. ವೈಟ್ ಅಲ್ಲಿ ಕಲೆ ಆದ್ರೆ ಕಾಣುತ್ತೆ, ಬಟ್ ಗಲೀಜ್ ಆಗೋದ್ರಲ್ಲಿ ಬ್ಲಾಕೇ ಜಾಸ್ತಿ. ಡಸ್ಟ್ ಬಿದ್ದಿರೋದು ಇದೆಲ್ಲ ಬ್ಲಾಕ್ ಅಲ್ಲೇ ಜಾಸ್ತಿ ಹೈಲೈಟ್ ಆಗುತ್ತೆ. ವೈಟ್ ಫುಲ್ ಬ್ರೈಟ್ ಪಾಶ್ ಆಗಿರುತ್ತೆ, ಮತ್ತೆ ನೋಡೋಕೆ ಬೆಳಕು ಚೆನ್ನಾಗಿ ಬರುತ್ತೆ. ಈಗ ಅದ್ರ ಮೇಲೆ ಇನ್ನೂ ಒಂದು ಪ್ರೈಮರಿ ಕರ್ಟನ್ ಹಾಕಿದ್ರೆ ಬೇಡ, ಬೆಳಕು ಬೇಡ ಅಂದಾಗ ಕತ್ಲು ಮಾಡ್ಕೋಬಹುದು. ಶೇರ್ ಕರ್ಟನ್ಸ್ ಹಾಕಿದ್ದಾರೆ, ಇದ್ರ ಮೇಲೆ ಇನ್ನೊಂದು ಬರುತ್ತೆ. ನಾವು ಈ ರೂಮ್ಗೆ ಸ್ವಲ್ಪ ಬ್ರೈಟ್ ಕಲರೇ ಚೂಸ್ ಮಾಡಿದೀವಿ. ಹಾಲ್ ಅಲ್ಲಿ ಬೇರೆದ್ ಹಾಕ್ಸಿದೀವಿ, ಇಲ್ಲಿ ಬೇರೆದ್ ಹಾಕ್ಸಿದೀವಿ. ಇದಕ್ಕೂ ಚೆನ್ನಾಗಿ ಸೂಟ್ ಆಗಿದೆ. ಇದು ಗೋಲ್ಡ್ ಇದೆ ಅಲ್ವಾ ಮೇಲ್ಗಡೆ, ಸಖತ್ ಮ್ಯಾಚ್ ಆಗಿದೆ. ಈಗ ಅದ್ರ ಮೇಲೆ ಇನ್ನೊಂದು ಪ್ರೈಮರಿ ಕರ್ಟನ್ ಬಂದ್ಬಿಟ್ರ ಅದು ಒಂದು ರಾಡ್. ಈಗ ಇದು ಮರ್ತು ಬಂದಿದ್ದಾರೆ, ಇವರು ಮರ್ತವ್ರೆ. ಹಂಗಾಗಿ ಅದು ಯಾವಾಗ ಮುಗೀತು ಅನ್ಸ್ಬಿಡುತ್ತೆ. ನಿಜ, ನಾವ್ ಅನ್ಕೊಳ್ತೀವಿ ಮನೆ ಒಂದ್ ಕಟ್ಕೊಂಡ್ಬಿಟ್ರೆ ಆರಾಮಾಗಿರ್ಬೋದು ಅಂತ. ಆತರ ಇರಕ್ಕೆ ಚಾನ್ಸ್ ಇಲ್ಲ. ಅಂದ್ರೆ ಕೆಲವೊಂದ್ ಮನೆಗಳು ಈಗ ಏನೋ ಹಿಂಗೆ ಇರ್ಬೇಕು ಅಂತ ಹೇಳಿ ಡಿಸೈಡ್ ಆಗ್ಬಿಟ್ಟಿರ್ತಾರೆ, ಅದು ಓಕೆ. ಬಟ್ ನಾವು ಇದನ್ನ ಇಂಪ್ರೂವೈಸ್ ಮಾಡ್ತಾ ಹೋಗ್ತೀವಲ್ಲ ರಾಜು, ವರ್ಷಗಳೇ ಬೇಕಾಗ್ತದೆ. ಅದು ಇಂಟ್ರೆಸ್ಟ್, ಅವ್ರವ್ರ ಇಂಟ್ರೆಸ್ಟ್. ಒಬ್ಬೊಬ್ರಿಗೆ ಸಿಂಪಲ್ ಇರ್ಬೇಕು, ಅಂದ್ರೆ ಹೆಂಗಿರೋ ಮನೆ ಹಂಗೆ ಇದ್ರೆ ಸಾಕು ಅಂತ ಅನ್ಸುತ್ತೆ. ಬಟ್ ನಮ್ಗೆ ಹೇಗ್ ಬೇಕೋ ಹಾಗೆ ಮಾಡಿಸ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯತ್ತೆ. ಬಟ್ ಇದೆಲ್ಲ ಬೇಸಿಕ್ ರಿಕ್ವೈರ್ಮೆಂಟ್ ಇರ್ಲೇಬೇಕು. ಬಟ್ ಮೇನ್ ಆಗಿ ಏನಪ್ಪಾ ಅಂದ್ರೆ ನಮ್ ಟೈಮಿಗೆ ಮಾಡ್ಕೊಡ್ತಾರಲ್ಲ, ಅದು ಮೆಚ್ಕೋಬೇಕು. ನಮ್ ಟೈಮಿಗೆ ಬಂದ್ ಮಾಡ್ಕೊಟ್ರೆ ಸಮಾಧಾನ. ಇಲ್ಲಾಂದ್ರೆ ಸುಮಾರು ವರ್ಷಗಳೇ ಬೇಕಾಗೋಗ್ಬಿಡತ್ತೆ. ಫಾಲೋ ಅಪ್ ಮಾಡಿ 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 ಸಾಕಾಗೋಗ್ಬಿಡುತ್ತೆ. ಇಲ್ಲೇನಂದ್ರೆ ಮೈಸೂರಲ್ಲಿ ಕೆಲಸ ಜಾಸ್ತಿ ಇದೆ, ಲೇಬರ್ ಕಡಿಮೆ ಇದ್ದಾರೆ. ಯಾವುದೇ ಅದರಲ್ಲಿ ಹೋದ್ರು ಈ ತರ ಹಾರ್ಡ್ ಲೇಬರ್ ಅಲ್ಲಿ ಲೇಬರ್ಸ್ ಸಿಗಲ್ಲ. ಎಷ್ಟು ಕಷ್ಟ ಪಡ್ತಾರೆ ಎಲ್ಲರೂ. ಬಟ್ ಏನಪ್ಪಾ ಅಂದ್ರೆ ದೀಪಕ್ ಇರೋದ್ರಿಂದ ಸ್ವಲ್ಪ ನಮ್ಗೆ ಕಾಂಟ್ಯಾಕ್ಟ್ಸ್ ಎಲ್ಲ ಸಿಗೋದು. ಇಂಥದ್ ಬೇಕು ಅಂತ ಹೇಳಿದ್ರೆ ಸಾಕು, ಅವ್ರು ಅಂತದನ್ನು ಹುಡುಕಿ ಕಳ್ಸ್ಕೊಟ್ಬಿಡ್ತಾರೆ. ಸೊ ಅದ್ರಿಂದ ನಮಗ್ ಸ್ವಲ್ಪ ಟೈಮ್ ಸೇವ್ ಆಗತ್ತೆ, ಟೆನ್ಷನ್ ಕಮ್ಮಿ. ಎಲ್ಲ ಟೆನ್ಷನ್ ಅವ್ರು ತಗೊಳ್ತಾರೆ. ಹಾಗಾಗಿ ಅದೊಂದೇ ರೆಡಿ ಮಾಡಿಸ್ತಾ ಇದೀವಿ. ಆದಷ್ಟು ಬೇಗ ಹೋಮ್ ಟೂರ್ ಮಾಡೋಣ ಅಂತ. ನನಗೂ ತುಂಬಾ ವೇಟ್ ಮಾಡಿ ಮಾಡಿ ಬೋರ್ ಆಗ್ತಾ ಇದೆ. ನಾನು ಹೋಮ್ ಟೂರ್ ಬ್ಲಾಗ್ ನಾನೇ ನೋಡ್ಬೇಕಂತ ಆಸೆ. ಹಾಗಾಗಿ ಇದು ಒಂದು ಪೆಂಡಿಂಗ್ ಇತ್ತು, ಮುಗೀತಿವತ್ತು.
ಸರಿ ರಾಜು, ಊಟ ಮಾಡೋಣ. ಚಿನ್ನಮ್ಮ ಹೇಗಿದೆ ಕರ್ಟನ್? ನಮ್ಗೆ ಕರ್ತನು ಇಷ್ಟ ಆಯ್ತಾ? ಚೆನ್ನಾಗಿದೆಯಾ? ಇಲ್ಲೇ ಮಲ್ಕೋಬೇಕು ನೀನು ಮಧ್ಯಾಹ್ನ ಟೈಮಲ್ಲಿ. ತಮ್ಮ ನೀನು ಆಟ ಆಡಿ ಮಲ್ಕೋ. ಅವ್ನು ನೋಡು, ಅವನು ಕಿತ್ತಕ್ಕೆ ಹೋಗ್ತಾನೆ. ಇದು ಇನ್ಮೇಲಿಂದ ಚಿನ್ನಿಮ ರೂಮ್ ಅಂತೆ. ಸೊ ಹೊಸ ಕರ್ಟನ್ಸ್ ಹಾಕಿದಾರಲ್ಲ, ನನ್ನ ರೂಮ್ ಎಲ್ಲ ರೆಡಿ ಆಗಿಬಿಟ್ಟಿದೆ. ನಾನು ಇಲ್ಲೇ ಮಲಗ್ತೀನಿ ಅಂತ. ರಾಜು ಇದು ಓಕೆ, ಇಲ್ಲೇ ನೀನು ಮಧ್ಯಾಹ್ನನೂ ಇಲ್ಲೇ ಮಲಗಬೇಕಂದ್ರೆ ಮಧ್ಯಾಹ್ನ ಅಲ್ಲ, ರಾತ್ರಿ ಅಷ್ಟೇ ಮಲಗ್ತಾಳಂತೆ ಇಲ್ಲಿ. ರಾಜು ಲಂಚ್ ಏನೋ ಎಲ್ರದ್ದು ಊಟ ಆಯಿತು. ಈಗ ರಾಜು ಊಟ ಮಾಡ್ತಾಯಿದ್ದಾರೆ. ಅಂದರೆ ಇಷ್ಟು ತನಕ ಮಕ್ಕಳನ್ನ ನೋಡ್ಕೊಳ್ತಾ ಇದ್ರು, ನಾನು ಹೋಗಿ ಊಟ ಮಾಡ್ಕೊಂಡು ಬಂದೆ. ಸೊ ಇನ್ನು ನೀರು ಬೇರೆ ಎದ್ದಿದ್ದ. ಅವನಂತೂ ದಿವಸಕ್ಕೆ ಬೆಳಗ್ಗೆ ಹೊತ್ತಿನಲ್ಲಿ 3 ಸಲ ಮಲಗ್ತಾನೆ. ಹಾಗಾಗಿ ರಾತ್ರಿ ಸರಿಯಾಗಿ ನಿದ್ದೆನೇ ಮಾಡಲ್ಲ ಅವನು. ಇನ್ನು ಈ ಪ್ಲೇಟ್ನಲ್ಲಿ ಮೊಳಕೆ ಬಂದಿರೋ ಕಾಳಿದೆ ಅಲ್ವಾ, ಅದರ ಹೆಸರು ಏನು ಅನ್ನೋದು ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇನ್ನು ಹೊರಗಡೆ ಇವತ್ತು ಬಲ್ಬ್ ಹಾಕಿಸ್ತಾ ಇದ್ದೀವಿ. ಇದು ಹಾಕಿರಲಿಲ್ಲ. ಸೊ ನೆಕ್ಸ್ಟ್ ಯಾರಾದರೂ ನಮಗೆ ಇಲ್ಲಿ ಎಲೆಕ್ಟ್ರಿಷಿಯನ್ ಬಂದಾಗ ಮಾಡಿಸೋಣ ಅಂಥೇಳಿ ತರಿಸಿಟ್ಟಿದ್ವಿ. ನಮ್ಮ ಮನೆ ಹೆಸರು ವಜ್ರ ಅಂತ ಇಟ್ಟಿದ್ದೀವಲ್ವ, ಸೊ ಆ ಶೇಪ್ನಲ್ಲೇ ನಾವು ಲೈಟ್ ಹುಡುಕಿ ಇದನ್ನು ತರಿಸಿದ್ವಿ. ಸ್ವಲ್ಪ ಡೈಮಂಡ್ ಶೇಪ್ ಬರುತ್ತೆ ಲೈಟ್ ಆನ್ ಆದಾಗ. ನಿಮಗೆ ಸ್ವಲ್ಪ ಕತ್ಲೆ ಆದಮೇಲೆ ತೋರಿಸ್ತೀನಿ ನೋಡಿ. ಇನ್ನು 4 o'clock ಆಗಿದೆ ಇವಾಗ. ಸಂಜೆ ಟೈಮ್ನಲ್ಲಿ ಸ್ವಲ್ಪ ಅವಳು ಹೊರಗಡೆ ಸೈಕಲ್ನಲ್ಲಿ ಆಟಾಡ್ತಾಳೆ. ಮನೆ ಮುಂದೆ ಅವಳೇ ಓಡಿಸ್ತಾ ಇರ್ತಾಳೆ. ಬಟ್ ಆ ಕಡೆ ಈ ಕಡೆ ವೆಹಿಕಲ್ಸ್ ಏನಾದರೂ ಬರುತ್ತಾ ಅಂಥೇಳಿ ನಾವು ಒಬ್ಬರು ಯಾರಾದರೂ ಹತ್ತಿರ ಇದ್ದು ನೋಡ್ಕೊಳ್ತಾನೆ ಇರ್ತೀವಿ. ಅವಳು ಪಾಪ ತುಂಬಾ ಟ್ರೈ ಮಾಡ್ತಾಳೆ, ದಿನಾಲೂ ಪ್ರಾಕ್ಟೀಸ್ ಮಾಡ್ತಿರ್ತಾಳೆ. ಅವಳಿಗೇನೆಂದರೆ ಈ ಸೈಕಲ್ನಲ್ಲಿ ಅವಳು ಸ್ಕೂಲಿಗೆ ಹೋಗಬೇಕಂತೆ, ಅದಕ್ಕೆ ಕಲಿತಾ ಇದ್ದಾಳೆ. ಒಟ್ಟಿನಲ್ಲಿ ಮಧ್ಯಾಹ್ನ ಒಂದೇ ನಾನು ಹೊರಗಡೆ ಕಳಿಸಲ್ಲ, ಯಾಕೆಂದರೆ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ನೋಡಿ. ಈಗ 4 o'clock ಆದರೂ ಇಷ್ಟು ಬಿಸಿಲಿದೆ ಅಲ್ವಾ. ಹಾಗಾಗಿ ಆದಷ್ಟು ಬೆಳಗ್ಗೆ ಹೊತ್ತು ಅಥವಾ ಸಾಯಂಕಾಲ ಈ ಟೈಮ್ನಲ್ಲಿ ಅವಳಿಗೆ ಹೊರಗಡೆ ಆಟಾಡಕ್ಕೆ ಕೊಡ್ತೀವಿ. ಕೆಲವೊಂದು ಸಲ ತಿರ್ಸ್ಕೊಂಡು ಬರಲಿಕ್ಕೆ ಆಗಲಿಲ್ಲ ಅಂದರೆ ಸೈಕಲ್ ಅಲ್ಲೇ ಬಿಟ್ಟು ಬಂದುಬಿಡ್ತಾಳೆ ಮನೆಗೆ. ಏನಿಲ್ಲ ಅಂದರೂ 1 hour ಅಂತೂ ಚೆನ್ನಾಗಿ ಹೊರಗಡೆ ಆಟಾಡ್ತಾಳೆ. ಇನ್ನು ಇದ್ರ ಮಧ್ಯ ಸಂಜೆ ಆಗಿದೆ ಅಲ್ವಾ, ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಹೇಳಿರ್ತೀನಿ ನೋಡಿ, ಅದು ನೆನಪಾಗ್ಬಿಡುತ್ತೆ. ನೀನು ಅವತ್ತು ಹೇಳಿದ್ದೆಲ್ಲ ಏನೋ ಸ್ನ್ಯಾಕ್ಸ್ ತಿನ್ನಬೇಕು ಅಂತ, ಅದು ಹಾಕ್ಕೊಡು ಅಂತೇಳಿ. ನಾನು ಸ್ನ್ಯಾಕ್ಸ್ಗೆ ಅಂದರೆ ಮನೇಲಿ ಬನಾನಾ ಚಿಪ್ಸ್ ಮಾಡಿದ್ದೆ, ಅದು ಹಾಕ್ಕೊಟ್ಟೆ. ಅವಳು ಈ ಥರ ಆಟಾಡಬೇಕಾದ್ರೆ ಈ ಥರ ಚಿಟ್ಟೆಗಳೇನು ಕಾಣಿಸ್ಬಾರ್ದು, ಕಾಣಿಸಿದ್ರೆ ಆ ಸೈಕಲ್ನಲ್ಲೇ ಬಿಟ್ಟು ಅದನ್ನು ಹಿಡ್ಕೊಂಬರೋಕ್ಕೆ ಹೋಗ್ಬಿಡ್ತಾಳೆ. ಇನ್ನು ನಮಗೇನಾದರೂ ಕೆಲಸ ಇತ್ತು ಅಂದ್ಕೊಳ್ಳಿ, ಆ ಟೈಮ್ನಲ್ಲಿ ಆಂಟಿ ನೋಡ್ಕೊಳ್ತಾರೆ. ಇದನ್ನು ನೋಡಿ ಅವನು ಕೂಡ ಸ್ಟ್ರೋಲರಲ್ಲಿ ಕರ್ಕೊಂಡು ಹೋಗು ಅಂತ ಹೇಳಿ ಹಠ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವರು ಸ್ವಲ್ಪ ಹೊತ್ತು ಅವನನ್ನು ಕೂಡ ಆಟಾಡಿಸ್ತಾರೆ ಸ್ಟ್ರೋಲರಲ್ಲಿ. ಇನ್ನು ಮೊನ್ನೆ ಸಿಕ್ಕಾಪಟ್ಟೆ ಗಾಳಿ ಬಂತು, ಮಳೆ ಬಂತು ನೋಡಿ. ಆ ಟೈಮ್ನಲ್ಲಿ ಈ ಶೀಟೆಲ್ಲ ಕಿತ್ಕೊಂಡು ಹೋಗಿಬಿಟ್ಟಿತ್ತು. ಇನ್ನು ಈಗ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಮಳೆ ನೀರೆಲ್ಲ ಒಳಗಡೆ ಬಂದುಬಿಡುತ್ತೆ. ಇಲ್ಲಿ ಪಾತ್ರೆನೂ ತೊಳೆಯೋಕ್ಕಾಗಲ್ಲ. ಈ ಥರ ಸಣ್ಣ ಸಣ್ಣ ಪೀಸೆಲ್ಲ ಕಿತ್ಕೊಂಡು ಬಂದುಬಿಟ್ಟಿತ್ತು. ಹಾಗಾಗಿ ಮತ್ತೆ ಇವತ್ತು ಹೊಸದನ್ನು ಹಾಕಿಸ್ತಾ ಇದ್ದೀವಿ. ಇನ್ನು ಬೆಳಗ್ಗೆನೇ ಶುರು ಮಾಡಿದ್ರು ಹಾಕಲಿಕ್ಕೆ, ಆಲ್ಮೋಸ್ಟ್ ಮುಗಿಲಿಕ್ಕೆ ಬಂದಿದೆ. ಹೊರಗಡೆ ಹೋಗಿ ಬಂದ್ಲ, ಸ್ವಲ್ಪ ಟಯರ್ಡ್ ಆಗಿರ್ತಾಳೆ. ಬರೋದೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಅವಳೇ ಟ್ಯಾಬ್ ಆನ್ ಮಾಡಿಕೊಂಡು ನೋಡ್ತಾ ಕೂರ್ತಾಳೆ. ಒಂದು 1/2 hour ಅಷ್ಟೇ ಕೊಡ್ತೀವಿ ಅವಳಿಗೆ. ಕೆಲವೊಂದು ಸಲ ನಾವಿಲ್ಲ ಅಂದರೆ ಮರೆತುಬಿಟ್ಟು ಇನ್ನೂ ಸ್ವಲ್ಪ ಜಾಸ್ತಿನೂ ನೋಡ್ತಾಳೆ. ಇನ್ನು ಈ ಫ್ರೇಮ್ಗಳೆಲ್ಲ ಈ ವಾಲ್ಗೆ ಹಾಕಬೇಕು ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ. ಅದೇ ಏನು ಏನ್ ಬೇಕು? ಏನ್ ಬೇಕು? ಏನ್ ಬೇಕು ಚಿನ್ನಮ್ಮ? ಏನದು? ಮಿಲ್ಕ್ ಮಿಕ್ಸ್ ಬೇಕಾ? ಮತ್ತೆ ಹೇಳ್ಬೇಕದ ಏನದ? ಹಾಕಿದ್ದೀನಿ. ಇನ್ನು ಈ ಶೀಟ್ ಹಾಕಿದ್ಮೇಲೆ ಎಷ್ಟು ಬೆಳಕು ಬಂದಿದೆಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಚಿನಿಮಾಗೆ ಒಂದು 5 ಗಂಟೆಗೆ ನಾನು ಹಾಲು 1 ಗ್ಲಾಸ್ನಷ್ಟು ಹಾಲು ಕೊಡ್ತೀನಿ. ಅದಕ್ಕೆ ನಾನು ಮನೇಲೇ ಮಾಡಿರುವಂತಹ ಮಿಲ್ಕ್ ಮಿಕ್ಸನ್ನು ಹಾಕಿ ಕೊಡ್ತೀನಿ. ರುಚಿ ಪಾಕ್ ಶಾಲೆಯಲ್ಲಿದೆ, ರೆಸಿಪಿ ಚೆಕ್ ಮಾಡಿ.
ಸಾಕು ಚೆನ್ನಮ್ಮ, ಎಷ್ಟೊತ್ತು ಆಡ್ತೀಯ ಸೈಕಲಲ್ಲಿ? ಹಾಂ, ಆಡ್ತೀಯ ಇನ್ನ? ಏನು ಮಾಡ್ತಾ ಇದೀಯ? ಬೆಲ್ಲ? ಇನ್ನು ನಾನು ರಾಜು ಸೇರಿಕೊಂಡು ಈ ಫ್ರೇಮ್ಸ್ನ ಇವತ್ತು ಅಂಟಿಸೇ ಬಿಟ್ವಿ. ಯಾವಾಗಲಿಂದನೂ ಅಂದ್ಕೊಳ್ತಾ ಇದ್ವಿ, ಇವತ್ತು ಮಕ್ಕಳು ನೋಡ್ಕೊಳ್ತಾ ಈ ಕೆಲಸನೂ ಕೂಡ ಮುಗಿಸ್ಕೊಂಡ್ಬಿಟ್ವಿ. ಚೆನ್ನಾಗಿದೆ ಶೌರನ್, ಸೂಪರ್. ಅದು ಗೋಡೆ ಡಲ್ಲಾಗಿತ್ತಲ್ಲ, ಇದು ಫುಲ್ ಚೆನ್ನಾಗಿದೆ. ಇದು ಬೇಡ ಅಂದ್ಕೊಂಡಾಗ ರಿಮೂವ್ ಕೂಡ ಮಾಡ್ಬೋದು. ಇದಕ್ಕೆ ನಾವು ಮೊಳೆ ಏನು ಒಡಿಸಿಲ್ಲ, 2 ಸೈಡ್ ಗಮ್ ಟೇಪ್ ಬರುತ್ತಲ್ವ ಅದನ್ನು ಹಾಕಿದ್ದೀವಿ. ಇನ್ನು ಈಗ ಸಂಜೆ 6 ಗಂಟೆ ಆಗಿದೆ. ಲೈಟ್ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ, ಚೆನ್ನಾಗಿದೆ ಅಲ್ವಾ? ಇವತ್ತಂತೂ ಸುಮಾರು ಕೆಲಸದವ್ರು ಬಂದಿದ್ದರು, ಹಾಗಾಗಿ ಆಂಟಿ ಹೋಗೋದು ಸ್ವಲ್ಪ ಲೇಟ್ ಆಯಿತು. ಮನೆಗೆ ಹೋಗೋಷ್ಟೊತ್ತಿಗೆ ಕತ್ಲೆ ಆಗುತ್ತೆ ಅಂತ ಹೇಳಿ ನಾನೇ ಹೋಗಿಬಿಟ್ಟು ಬಂದೆ. ತೀರಾ ಕತ್ಲೆ ಆದಮೇಲಂತೂ ಈ ಥರ ಕಾಣುತ್ತೆ. ನೋಡೋದಕ್ಕೆ ಡೈಮಂಡ್ ಶೇಪ್ ಥರನೇ ಇದೆ ಅಲ್ವಾ? ಇನ್ನು ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಆಟಾಡಿಕೊಂಡು ಅದಾದಮೇಲೆ ಈಗ ಟೈಮ್ ಬಂದು 8 ಗಂಟೆ ಆಗಿದೆ. ದೀರು ಚಿನಿಮಾಗ ಊಟ ಮಾಡಿಸ್ತಾ ಇದ್ದಾನೆ ನೋಡಿ. ಅವಳಿಗಾಗಲೇ ನಿದ್ದೆ ಬೇರೆ ಬಂದುಬಿಟ್ಟಿದೆ, ಯಾಕೆಂದರೆ ಬೆಳಗ್ಗೆಯಿಂದ ಚೆನ್ನಾಗಿ ಆಟಾಡ್ಬಿಡ್ತಾಳ. ರಾತ್ರಿ ಆಗದೆ ನಿದ್ದೆ ಬಂದುಬಿಡತ್ತೆ, ಅದಕ್ಕಾಗಿ ಊಟ ಹಾಕ್ಕೊಂಡು ಬಂದಿದ್ದೀನಿ, ಊಟ ಮಾಡ್ಸೋಣ ಅಂತ. ಇನ್ನು ಇವನಂತೂ ರಾತ್ರಿ ಹೊತ್ತು ಬಿಡೋದೇ ಇಲ್ಲ, 1-2 ತುತ್ತಾದರೂ ತಿನ್ನಿಸ್ಬೇಕು ಅವಳಿಗೆ ದಿನಾಲೂ. ಅಯ್ಯೋ ಅಯ್ಯಯ್ಯೋ, ಹಂಗಲ್ಲ ತಿನ್ಸೋದು, ಅವಳು ತಿಂತಾಳೆ ಬಿಡು. ಬೆಳಗ್ಗೆ ಮಧ್ಯಾಹ್ನ ಮಾತ್ರ ಆಂಟಿ ತಿನ್ನಿಸ್ಬೇಕು ಅಂಥೇಳಿ ಹಠ ಮಾಡ್ತಾ ಕೂರ್ತಾಳೆ, ಬಟ್ ರಾತ್ರಿ ಹೊತ್ತು ಅವಳೇ ತಿಂತಾಳೆ. ರಾತ್ರಿ ಊಟ ಮಾಡಲಿಕ್ಕೆ 1-ಅರ್ಧ ಗಂಟೆ ಅಂತೂ ಬೇಕು. ಅವಳು ಅವನಿಗೆ ತಿನ್ನಿಸೋದು, ಅವನು ಇವಳಿಗೆ ತಿನ್ನಿಸೋದು, ಈ ಥರ ಸ್ವಲ್ಪ ಹೊತ್ತು ಆಟ ಆಡ್ತಾ ತಿಂತಾರೆ. ಇನ್ನು ದೀರುಗೆ ಸರಿ ಮಾಡ್ಕೊಂಡು ಬಂದಿದ್ದೀನಿ. ಊಟ ಆದಮೇಲೆ ರಾಜು ಯಾವುದಾದ್ರೂ ಒಂದು ಸ್ಟೋರಿ ಹೇಳ್ತಾರೆ. ನನಗೆ ಈ ಸ್ಟೋರಿ ಹೇಳೋಕ್ಕೆಲ್ಲ ಬರಲ್ಲ, ಸೊ ಯಾವುದಾದ್ರೂ ಒಂದು ಸ್ಟೋರಿ ಹೇಳ್ತಾ ಹಾಗೆ ಅವಳನ್ನು ಮಲಗಿಸ್ಬಿಡ್ತಾರೆ. 10-10:30 ಮಲಗಿಬಿಡ್ತಾಳೆ. ಇನ್ನು 4 ವರ್ಷದ ಮಕ್ಕಳು ಏನಿಲ್ಲ ಅಂದರೂ ಒಂದು 10 to 13 hours ಮಲಗಬೇಕು ಅಂತ ಹೇಳ್ತಾರೆ. ಅದು ಡೇ ಟೈಮ್ ಕೂಡ ಕೌಂಟ್ ಆಗುತ್ತೆ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ನಮ್ಮ ಚಿನಿಮಾ ರೊಟೀನ್. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.